ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ವಿಕ್ರಮಾದಿತ್ಯ ಅಂತ. ಎಲ್ಲ ಫ್ರೆಂಡ್ಸ್ ನಂಗೆ ವಿಕಿ ಅಂತ ಕರೀತಾರೆ, ಸೊ ನೀವು ನಂಗೆ ವಿಕಿ ಅಂತ ಅಡ್ರೆಸ್ ಮಾಡಿರಿ. ಇದು ನಂದು ಫಸ್ಟ್ ವಿಡಿಯೋ. ಯೂಟ್ಯೂಬರ್ ಆದ ಕೂಡಲೇ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತ ಡಿಸೈಡ್ ಮಾಡಿ ಇದು ವಿಡಿಯೋ ಮಾಡತ್ತೀನಿ. ಸೊ ನನ್ನ ಬಗ್ಗೆ ನಾನು ಹೇಳ್ಕೋಬೇಕು ಅನ್ಕೊತೀನಿ. ಸೊ ಇಂಟ್ರೊಡಕ್ಷನ್ ವಿಡಿಯೋ ಅನ್ಕೋರಿ ಇದನ್ನು. ಸೊ ಬೇಸಿಕಲಿ ನನಗೆ ಓವರ್ ಎಕ್ಸ್ಪೀರಿಯನ್ಸ್ 8 to 9 years ವರ್ಕ್ ಎಕ್ಸ್ಪೀರಿಯನ್ಸ್ ಐತಿ. ಬಟ್ ಮ್ಯಾಕ್ಸಿಮಮ್ ನಂದು ವರ್ಕ್ ಎಕ್ಸ್ಪೀರಿಯನ್ಸ್ ಕಳೆದಿರೋದು ನಾನು 2 ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಒಳಗೆ, NBFCs, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತಾರೆ ಅದಕ್ಕೆ. ಸೊ ಅದು ಬಂದು ಮುತ್ತೂಟ್ ಫೈನಾನ್ಸ್. ದೇ ಆರ್ ಬೇಸಿಕಲಿ ಇಂಟು ಗೋಲ್ಡ್ ಲೋನ್ಸ್, ಪ್ಯೂರ್ಲಿ ಗೋಲ್ಡ್ ಲೋನ್ಸ್. ಸೆಕೆಂಡ್ ಕಂಪ್ನಿ ಬಂದು 2016 ಒಳಗೇನೋ ಜಾಯ್ನ್ ಆದ, ಎಕ್ಸಾಕ್ಟ್ಲಿ ಡೇಟ್ ಗೊತ್ತಿಲ್ಲ. 2016 ಒಳಗೆ IIFL ಅನ್ನೋ ಕಂಪ್ನಿಯಾಗ ಜಾಯ್ನ್ ಆದೆ. IIFL ಅಂದ್ರೆ ಇಂಡಿಯಾ ಇನ್ಫೋಲೈನ್ ಫೈನಾನ್ಸ್ ಲಿಮಿಟೆಡ್. ಸೊ ದೇ ಆರ್ ಬೇಸಿಕಲಿ ಇಂಟು ಲೆಂಡಿಂಗ್ ಬಿಸ್ನೆಸ್, ಕಮರ್ಷಿಯಲ್ ವೆಹಿಕಲ್, ಗೋಲ್ಡ್ ಲೋನ್. ಅವ್ರದ್ದು ಇನ್ನೊಂದು ವಿಂಗ್ ಐತಿ, ಅದು ಬಂದು ಸ್ಟಾಕ್ ಮಾರ್ಕೆಟ್. ಸ್ಟಾಕ್ಸ್ ಹೆಂಗೆ ಬೈ ಮಾಡ್ಬೇಕು, ಹೆಂಗೆ ಸೆಲ್ ಮಾಡ್ಬೇಕು, ಆಪ್ಷನ್ಸ್, ಫ್ಯೂಚರ್ಸ್, ಡೆರಿವೇಟಿವ್ಸ್ ಎಲ್ಲ ಇದ್ರೊಳಗೆ ಡೀಲ್ ಮಾಡ್ತಿದ್ರು. ಸೊ ಅದನ್ನು ನೋಡ್ತಿದ್ದೆ ನಾ IIFL ಒಳಗಿರುವಾಗ. ಟೋಟಲ್ ಒಂದು ವಿಂಗ್ ಇತ್ತು, ಅಲ್ಲಿ 2-3 ಜನ ಕೆಲಸ ಮಾಡ್ತಿದ್ರು ಆ ವಿಂಗ್ ಒಳಗೆ. ಆ ವಿಂಗ್ ಅದ್ರ ಕಡೆ ಏನೋ ಇಂಟ್ರೆಸ್ಟ್ ಹೋಯ್ತು. ಸೊ ಬೇಸಿಕಲಿ ಸ್ಟಾಕ್ ಮಾರ್ಕೆಟ್ ಒಳಗೆ ನಂಗೆ ಇಂಟ್ರೆಸ್ಟ್ ಬಂದಿತ್ತು IIFL ಥ್ರೂ. ಸೊ ಥ್ಯಾಂಕ್ಸ್ ಟು IIFL. ನೀವೇನೋ ಹೇಳ್ರಿ, ನಾ ಕಾನ್ಫಿಡೆನ್ಸ್ ಆಗೋ ಮಟ್ಟ ನೆನೆಸ್ತೀನಿ ಈ ಮ್ಯಾಟರಿಗೆ. ಅದಕ್ಕಿಂತ ಮುಂಚೆ ನಂಗೆ ಸ್ಟಾಕ್ ಮಾರ್ಕೆಟ್ದು ಅಷ್ಟೇನು ಇಂಟ್ರೆಸ್ಟ್ ಇದ್ದಿದ್ದಿಲ್ಲ. ಸೊ 2016 ನಾ ಕಲಿಯೋಕ್ಕೆ ಚಾಲೂ ಮಾಡಿದೆ. ಕಲಿಯೋದಂದ್ರೆ ಜಸ್ಟ್ ಬಿಟ್ಸ್ ಆ್ಯಂಡ್ ಪೀಸಸ್ ಅಷ್ಟೇ. ಸೊ 2022 ಒಳಗೆ ನಾ ಟ್ರೇಡಿಂಗ್ನ ನನ್ನ ಕರಿಯರ್ ಅಂತ ಚೂಸ್ ಮಾಡ್ಕೊಂಡೆ. 2022 ಕೆಲಸ ಮಾಡೋಕ್ಕೇನೋ ಇಂಟ್ರೆಸ್ಟ್ ಬರಲಿಲ್ಲ, ಆನೆಸ್ಟ್ಲಿ ಹೇಳ್ಬೇಕಂದ್ರೆ. ಇದ್ದಿದ್ದು ಫ್ಯಾಕ್ಟ್ ಹೇಳ್ತೇನೆ. ಫೈನಾನ್ಷಿಯಲ್ ಇಂಡಸ್ಟ್ರಿ ಒಳಗೆ ಪ್ರೆಷರ್ ಎಲ್ಲ ಹೆಂಗಿರ್ತೈತೆ ನಿಮಗೆ ಗೊತ್ತಾ ಇರ್ತೈತಿ. ಸೊ ಏನೋ ಹೊಸದು ಟ್ರೈ ಮಾಡಿ ನೋಡೋಣ, ಲೈಫ್ ಒಳಗೆ ಒಂದು ರಿಸ್ಕ್ ತೊಗೊಳ್ಳೋಣ ಅಂತ ಟ್ರೇಡಿಂಗ್ ಮಾಡ್ಬೇಕಂತ 2022 ಒಳಗೆ ಡಿಸೈಡ್ ತೊಗೊಂಡೆ. ಸೊ ಐ ಸ್ಟಿಲ್ ರಿಮೆಂಬರ್ ದ್ಯಾಟ್ 2022 ಮೇ ಮಂತ್, 2022ನೇ ಇಸ್ವಿಯಾಗ ಮೇ ತಿಂಗಳದಾಗ ನಾ ಡಿಸಿಷನ್ ತೊಗೊಂಡೆ. ಓಕೆ, ಐಲ್ ಬಿಕಮ್ ಅ ಟ್ರೇಡರ್ ಅಂತ. ಕ್ಲಾಸಸ್ಗೆ ಹಚ್ಚಿದೆ ಅವಾಗ. ಸ್ಟುಪಿಡ್ ಡಿಸಿಷನ್, ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ. ಇಟ್ ಈಸ್ ಏನು ಪ್ಲ್ಯಾನ್ ಇಲ್ಲ, ಜಸ್ಟ್ ಬಟ್ ಹೋದೆ. ಬಟ್ ಒಂದು ಚಲೋ ಕೆಲಸ ಏನು ಮಾಡಿದೆ, ಒಮ್ಮಕ್ಕಳೇ ದುಡ್ಡು ಇನ್ವೆಸ್ಟ್ ಮಾಡೋದು ಬೇಡ, ದುಡ್ಡು ಹಾಕೋದು ಬೇಡ, ಕಲಿಯೋಣ ಅನ್ನೋದು ತಲೆ ಆಗಿತ್ತು. ಸೊ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ 2022. ಸೊ ಸ್ಟಾರ್ಟ್ ಮಾಡಿ ಈಗ 2025 ಜನವರಿ ನಾ ಯೂಟ್ಯೂಬ್ ಚಾನಲ್ ಓಪನ್ ಮಾಡೀನಿ. ಯಾಕಂದ್ರೆ ಒಂದು ಸ್ಮಾಲ್ ಜರ್ನಿ ಸ್ಟಾರ್ಟ್ ಆಕೈತೆ ನಂದು, ಇನ್ವೆಸ್ಟಿಂಗ್ ಆ್ಯಂಡ್ ಟ್ರೇಡಿಂಗ್. ಸೊ ಟ್ರೇಡಿಂಗ್ ಬೇಸಿಕಲಿ ನಾ ಸ್ವಿಂಗ್ ಟ್ರೇಡಿಂಗ್ ಅಷ್ಟು ಮಾಡ್ತೇನೆ. ಆಮೇಲೆ ಇನ್ವೆಸ್ಟಿಂಗ್ ಮೇಲೆ ಭಾಳ ಫೋಕಸ್ ಆಯ್ತು ನಂದು ಆ್ಯಕ್ಚುಲಿ. ಸ್ವಿಂಗ್ ಟ್ರೇಡಿಂಗ್ ಈಗ ಆ್ಯಕ್ಚುಲಿ 2025 ಫುಲ್ ನಿಮ್ಗೆ ಗೊತ್ತಿದ್ದಂಗೆ 2025 ಜನವರಿ ಒಳಗೆ ಮಾರ್ಕೆಟ್ ಫುಲ್ ಬೆಳಾಕತ್ತೈತಿ ಕೆಳಗೆ. ಸೊ ಅದಕ್ಕೆ ನಾ ಏನು ಹೇಳ್ತೀನಿ, ಇನ್ವೆಸ್ಟಿಂಗ್ ಮೇಲೆ ಫೋಕಸ್ ಮಾಡತ್ತೇನೆ ಈಗ ರೈಟ್ ನಾವು. ಬಟ್ ಅದ ಯೂಟ್ಯೂಬ್ ಚಾನಲ್ ಯಾಕೆ ಅನ್ಬೋದು ನೀವು, ಅದನ್ನು ಎಲ್ಲರೂ ಯೂಟ್ಯೂಬ್ ಮಾಡಾಕತ್ತಾರ ಹಂಗೆ ಹಿಂಗೆ ಇಲ್ಲ. ಯೂಟ್ಯೂಬ್ ಆ್ಯಕ್ಚುಲಿ ನಾ ಟ್ರೇಡಿಂಗ್ ಜರ್ನಲ್ ಅಂತ ಯೂಸ್ ಮಾಡ್ಕೊತೀನಿ. ನಾ ಏನು ಟ್ರೇಡ್ಸ್ ತೊಗೊಂಡ್ರು ಯೂಟ್ಯೂಬ್ ಒಳಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಪ್ಲಸ್ ನಾ ಒಂದು ಟ್ರೇಡಿಂಗ್ ಜರ್ನಲ್ ಮೇಂಟೈನ್ ಮಾಡ್ತೀನಿ, ಅದ್ರ ಬಗ್ಗೆನೂ ಹೇಳ್ತೀನಿ. ಸೊ ಇದು ಬೇಸಿಕಲಿ ಐ ಥಿಂಕ್ ಇಟ್ ವಿಲ್ ಹೆಲ್ಪ್ ಮೀ ಇನ್ ಸಮ್ ಆರ್ ದಿ ಅದರ್ ವೇ. ಆಮೇಲೆ ನಾ ಒಂದು ಟಾರ್ಗೆಟ್ ಇಟ್ಕೊಂಡೀನಿ. ಓಕೆ, ಒಂದು ಟಾರ್ಗೆಟ್ ಅಂದ್ರೆ 1 ಕೋಟಿ ರೂಪಾಯಿ. 1 crore ಇಸ್ ವೆರಿ ಸ್ಮಾಲ್ ಅಮೌಂಟ್ ಈಗಿನ ಕಾಲದಾಗ. ಬಟ್ ಎಸ್, ಇಟ್ ವಿಲ್ ಟೇಕ್ ಫಾರ್ ಮೇ ಇಟ್ ಈಸ್ ಅ ಬಿಗ್ ಅಮೌಂಟ್. ಸೊ ಈ ಚಾನಲ್ ಯಾರು ಫಾಲೋ ಮಾಡ್ತಿರಲ್ಲ ಅವ್ರು 1 ಕೋಟಿ ರೂಪಾಯಿ ಯಾರಿಗೆ ದೊಡ್ಡದು ಅನ್ನಿಸ್ತೈತಿ ಅವ್ರಷ್ಟೇ ಫಾಲೋ ಮಾಡಿರಿ. ಅದಕ್ಕೆ ನಾ ಟಾರ್ಗೆಟ್ ಇಟ್ಕೊಂಡಿರೋದು, ಫಸ್ಟ್ ಟಾರ್ಗೆಟ್ ನಂದು 1 ಕೋಟಿ ರೂಪಾಯಿ. ದುಡ್ಡು ಭಾಳ ಇಂಪಾರ್ಟೆಂಟ್ ಸ್ಟಾಕ್ ಮಾರ್ಕೆಟ್ ಒಳಗೆ. ಇಟ್ ಈಸ್ ದ ರಾ ಮಟೀರಿಯಲ್. ಓಕೆ, ಸೊ 1 ಕೋಟಿ ಆದ ಕೂಡಲೇ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ನನ್ನ ಡಿಮ್ಯಾಟ್ ಅಕೌಂಟ್ ಒಳಗೆ 1 ಕೋಟಿ ರೂಪಾಯಿ ಜಮಾ ಯಾವಾಗ ಆಕೈತೆ ನೋಡ್ರಿ ಸ್ಟಾಕ್ಸ್ ಒಳಗೆ, ಇನ್ವೆಸ್ಟಿಂಗ್ ಥ್ರೂ ಆಗಲಿ ಹೆಂಗಾರ ಆಗಲಿ, ನಾ ಏನು ದುಡಿತೀನಿ ಅದನ್ನು ತಂದು ಇದ್ರೊಳಗೆ ಹಾಕೀನಿ. ಆಮೇಲೆ ಟ್ರೇಡಿಂಗ್, ಫಾರ್ ಎಕ್ಸಾಂಪಲ್ ಸ್ವಿಂಗ್ ಟ್ರೇಡಿಂಗ್ ಮಾಡ್ತೀನಿ ಅಂದೀನಿ, ಅದರಲ್ಲಿಂದ ಏನು ಪ್ರಾಫಿಟ್ ಬರ್ತೈತೆ ಅದನ್ನು ರೀಇನ್ವೆಸ್ಟ್ ಮಾಡ್ತೀನಿ.
ಪ್ಲಸ್ ಐ ಆಮ್ ಅ ಪಾರ್ಟ್ ಟೈಮ್ ಟ್ಯೂಷನ್ ಟೀಚರ್. ಕ್ರೇಜಿ. ಯಾ ನಾ ಅನ್ಕೊಂಡಿದ್ದಿಲ್ಲ ಟೀಚರ್ ಹಾಕಿನಂತ, ಬಟ್ ಮಾರ್ಕೆಟ್ ಒಳಗೆ ಉಳಿಯಾಕಂತ ಟೀಚರ್ ಆಗಬೇಕಾತ. ಬಟ್ ಎಸ್ ಐ ಆಮ್ ಹ್ಯಾಪಿ ವಿತ್ ದಟ್. ಎಲ್ಲರದು ಒಂದೊಂದು ಕರಿಯರ್ ಚಾಯ್ಸಸ್ ಇರ್ತಾವೆ. ದಿಸ್ ಈಸ್ ಸಮಥಿಂಗ್ ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್. ಓಕೆ, ಸೊ 10 years ಆಫ್ ಮೈ ಲೈಫ್ ನಾ ಇದಕ್ಕೆ ಕೊಡ್ಬೇಕಂತ ಡಿಸೈಡ್ ಆಗಿ ಸ್ಟಾಕ್ ಮಾರ್ಕೆಟ್ ಒಳಗೆ ಇಳಿದೀನಿ. ಅದು 2025 ಒಳಗೆ. 2022 ಮೇಲಿಂತ್ರ ಸ್ಟಾರ್ಟ್ ಆತ. ಬಟ್ ಎಲ್ಲರಿಗೂ ಗೊತ್ತಿದ್ದಿದ್ದೆ 2022 ಒಳಗೆ ಏನು ಸ್ಟಾರ್ಟ್ ಮಾಡಿದ್ದೆ ಅಲ್ಲ, ಅವಾಗ ಜಸ್ಟ್ ಆಪ್ಷನ್ಸ್ ಟ್ರೇಡಿಂಗ್ ಮೇಲೆ ಫೋಕಸ್ ಮಾಡಿದೆ. ಸೊ ಎಲ್ಲರಿಗೂ ಒಂದು ಸಜೆಷನ್ ಕೊಡ್ತೀನಿ, ಆಪ್ಷನ್ ಟ್ರೇಡಿಂಗ್ ಪ್ಲೀಸ್ ಸ್ಟೇ ಅವೇ ಫ್ರಮ್ ಆಪ್ಷನ್ಸ್. ಸ್ಟಾರ್ಟಿಂಗ್ ನೀವು ಯಾವಾಗ ಬರ್ತೀರಿ ಎಲ್ಲ ಹುಡುಗರಿಗೂ ಹೇಳ್ತೀನಿ, ರಿಸ್ಕ್ ತೊಗೊತಾರೆ, ನೀವು ದುಡ್ಡು ಮಾಡೋಂಗಿಲ್ಲ, ನಾನು ಮಾಡಿಲ್ಲ. ಸೊ ಆಪ್ಷನ್ಸ್ಲಿಂತ್ರ ದೂರ ಇರ್ರಿ. ವ್ಯಾಲ್ಯೂ ಇನ್ವೆಸ್ಟಿಂಗ್ ಕಡೆ ಗಮನ ಕೊಡ್ರಿ. ನೀವು ಇನ್ವೆಸ್ಟಿಂಗ್ ಬಗ್ಗೆ ಯಾವಾಗ ಯೋಚನೆ ಮಾಡೋಕ್ಕೆ ಚಾಲೂ ಮಾಡ್ತೀರಿ, 101% ಸ್ಟಾಕ್ ಮಾರ್ಕೆಟ್ ಒಳಗೆ ನೀವು ಸಕ್ಸಸ್ ಪಡಿತೀರಿ, ಅದ್ರದ್ದು ಗ್ಯಾರಂಟಿ ಕೊಡ್ತೀನಿ. ಸೊ ಸ್ಟಾಕ್ ಮಾರ್ಕೆಟ್ ಅಂದರೆ ಇನ್ವೆಸ್ಟಿಂಗ್ ಇಂಟು ಗುಡ್ ಸ್ಟಾಕ್ಸ್. ಸ್ವಿಂಗ್ ಟ್ರೇಡಿಂಗ್ ಟ್ರೈ ಮಾಡಿರಿ. ಸ್ವಿಂಗ್ ಟ್ರೇಡಿಂಗ್ ಮಾಡೋದ್ರೊಳಗೆ ಏನು ತಪ್ಪಿಲ್ಲ. ಮತ್ತು ಇದಂತೂ ಹೇಳ್ತೀನಿ, ದುಡ್ಡು ಇರ್ಬೇಕು ನಿಮ್ಮ ಕಡೆ. ಅವಾಗೂ ಹೇಳಿದೆ, ಇನ್ನೊಮ್ಮೆ ಹೇಳತ್ತೀನಿ, ಮನಿ ಈಸ್ ದ ರಾ ಮಟೀರಿಯಲ್ ಫಾರ್ ಸ್ಟಾಕ್ ಮಾರ್ಕೆಟ್. ನೀವು ಸ್ಟಾಕ್ ಮಾರ್ಕೆಟ್ ಹೋಗಿ ಬರ್ತೀರಿ ಅಂದ್ರೆ ಬರೀ 10,000 20,000 ರೂಪಾಯಿ ಚಿಲ್ಲರ್ ಅಮೌಂಟ್ ಇಟ್ಕೊಂಡ್ಬಂದು 1,00,000 ರೂಪಾಯಿ ದುಡ್ತೀನಿ, 1 ಕೋಟಿ ರೂಪಾಯಿ ದುಡ್ತೀನಿ ಅಂದ್ರೆ ಆಗಂಗಿಲ್ಲ. ಸೊ ನಿಮ್ಮ ಕಡೆ ದುಡ್ಡು ಇರಬೇಕು. ಸೊ ಬೇಸಿಕಲಿ ಆ್ಯಾವ್ರೇಜ್ ನಾ ಮಂತ್ಲಿ ನೆಕ್ಸ್ಟ್ 10 years ಮಟ್ಟ ನಂದಂದ್ರೆ ಅದು ಹೇಳಿಬಿಡ್ತೀನಿ. ಇದಕ್ಕೆ ನಂಗೆ ಬೇಸಿಕಲಿ ನಾ ಸ್ಟಾಕ್ ಮಾರ್ಕೆಟ್ ಹೋಗಿ ಬರ್ತೀನಿ ಅಂದಾಗ ಹೆದರಿದ್ರೆ ಮನೆಯಾಗ ಇಲ್ಲ ಅನ್ನಂಗಿಲ್ಲ. ಬಟ್ ಥ್ಯಾಂಕ್ಸ್ ಟು ಮೈ ಮದರ್, ಶಿ ಸಪೋರ್ಟೆಡ್ ಮೀ ಲೈಕ್ ಎನಿಥಿಂಗ್. ಈಗೂ ಆಕಿನ ಸಪೋರ್ಟ್ ಮಾಡತ್ತಾಳೆ. ಓಕೆ, 100% ಅಲ್ಲ, 1000% ಆಕಿಗೆ ಕ್ರೆಡಿಟ್ ಕೊಟ್ಟರು ಕಮ್ಮಿನ. ನಾನು ನನ್ನ ಲೈಫ್ ಆಕಿಗೆ ಏನಂತಾರೆ ಡೆಡಿಕೇಟ್ ಮಾಡಿದ್ರು ಕಮ್ಮಿನ. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಮದರ್. ಸೆಕೆಂಡ್ ಫ್ಯಾಮ್ಲಿದ ಸಪೋರ್ಟ್ ಐತಿ. ಬಟ್ ಮ್ಯಾಕ್ಸಿಮಮ್ ಯಾಕಂದ್ರೆ ರಾ ಮಟೀರಿಯಲ್ ನಮ್ಮ ಮದರ್ ಕಡೆಯಿಂದ ಬರತ್ತೈತಿ. ಸೊ ಅವ್ರಿಗೆ 1000% ಕ್ರೆಡಿಟ್ ಅವ್ರದ್ದು ಏನಾದರೂ ಅವ್ರಿಗೆ ಕೊಡಬೇಕು. ಇನ್ ಫ್ಯೂಚರ್ ಅವ್ರನ್ನ ಯಾವಾಗಾರ ವಿಡಿಯೋ ಮಾಡ್ತೀನಿ ಅವ್ರು ಕೂಡ. ಸೊ ಅದೇ ಹೇಳಿದೆ ಅಲ್ಲ, 1 ಕೋಟಿ ರೂಪಾಯಿ ಟಾರ್ಗೆಟ್ ಇಟ್ಕೊಂಡೀನಿ. ಟಾರ್ಗೆಟು ಶೇರ್ ಮಾಡಿದೆ. ಸೊ ಈ ಚಾನಲ್ ಬೇಸಿಕಲಿ ಐ ಆಮ್ ಗೋಯಿಂಗ್ ಟು ಬಿ ಸ್ಪೀಕಿಂಗ್ ಅಬೌಟ್ ಮಾರ್ಕೆಟ್ ಇಟ್ ಸೆಲ್ಫ್, ಮಾರ್ಕೆಟ್ ರಿಲೇಟೆಡ್ ನ್ಯೂಸ್, ನನ್ನ ಥಾಟ್ಸ್, ನನ್ನ ವ್ಯೂಸ್ ಬಗ್ಗೆ ಇದ್ರೊಳಗೆ ಶೇರ್ ಮಾಡ್ಬೇಕು ಅಂದ್ಕೊಂಡೀನಿ. ಆಮೇಲೆ ಇದನ್ನು ಟ್ರೇಡಿಂಗ್ ಜರ್ನಲ್ ಅಂತ ಯೂಸ್ ಮಾಡತ್ತೀನಿ. ನಾ ಎಲ್ಲಿ ಟ್ರೇಡ್ಸ್ ತೊಗೊತೀನಿ, ನನ್ನ ಕಡೆ ಎಷ್ಟು ದುಡ್ಡು ಜಮಾ ಆಗೈತಿ, ಎಷ್ಟು ದುಡ್ಡು ಕಳ್ಕೊಂಡೀನಿ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಕಳ್ಕೊಳ್ಳೋದು ಇದ್ದೇ ಇರ್ತೈತಿ. ಸೊ ಯಾವಾಗ ಕಳ್ಕೊಂಡೀನಿ, ಯಾವ ಟೈಮಿಗೆ ಕಳ್ಕೊಂಡೀನಿ, ಯಾವ ಟೈಮಿಗೆ ಗಳಿಸೀನಿ, ಯಾವ ಟೈಮಿಗೆ ಇನ್ವೆಸ್ಟ್ ಮಾಡೀನಿ, ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡೀನಿ, ಎಷ್ಟು ದುಡ್ಡು ಐತಿ, ಎಲ್ಲ ಕ್ಲಿಯರ್ ಪಿಕ್ಚರ್ ಹಾಕೀನಿ. ಯಾಕಂದ್ರೆ ನಮ್ಮ ಕರ್ನಾಟಕದ 1 ಕೋಟಿ ರೂಪಾಯಿ ಅಂದ್ರೆ ದೊಡ್ಡದನ್ನೋರು ಭಾಳ ಜನ ಅದಾರ. ಆಮೇಲೆ 1 ಕೋಟಿ ರೂಪಾಯಿ ಸಣ್ಣ ಅಮೌಂಟ್ ಅನ್ನೋರು ದಯವಿಟ್ಟು ಈ ಚಾನಲ್ನ ನೋಡೋಕೆ ಹೋಗ್ಬೇಡ್ರಿ, ನಿಮಗೆ ಹೆಲ್ಪ್ಫುಲ್ ಆಗಂಗಿಲ್ಲ. ಯಾಕಂದ್ರೆ ನೀವು ನಾ ನೆಕ್ಸ್ಟ್ 10 years ಒಳಗೆ 1 ಕೋಟಿ ರೂಪಾಯಿ ದುಡಿಬೇಕಂತ ಬರಾಕತ್ತೀನಿ ಅಂದ್ರೆ ನಂಗೆ 1 ಕೋಟಿ ರೂಪಾಯಿ ದೊಡ್ಡದಂತ ಬಂದೀನಿ. ಸೊ 10 years ಆಫ್ಟರ್ 10 years 1 ಕೋಟಿ ರೂಪಾಯಿದ ವ್ಯಾಲ್ಯೂ ಬರೀ 50 lakhs ಉಳಿದು ಆಕೈತಿ. ಸೊ 50 ಲಕ್ಷ ರೂಪಾಯಿನೂ ನನಗೆ ಇಂಪಾರ್ಟೆಂಟ್. ಆ 50 ಲಕ್ಷ, ಸೊ 1 ಕೋಟಿ ಅಚೀವ್ ಮಾಡಿದೆ ಅಂದ್ರೆ ನಂದು ಬರೀ 50 ಲಕ್ಷ ರೂಪಾಯಿ ವ್ಯಾಲ್ಯೂ ಇರ್ತೈತಿ ಆಫ್ಟರ್ 10 years. ಸೊ 50 ಲಕ್ಷ ರೂಪಾಯಿನೂ ನನಗೆ ದೊಡ್ಡದ. ಸೊ ಅದಕ್ಕೆ ನಾ ಇದ್ರೊಳಗೆ ಟ್ರೈ ಮಾಡತ್ತೀನಿ. ಯಾಕೆ ಹೇಳಿದೆಲ್ಲ, ಸಾರಿ ಕರೆಕ್ಟ್ ಬರಲಿಲ್ಲ ಅದು. ಬಟ್ ಅದೇ ಟಾರ್ಗೆಟ್ ಬಗ್ಗೆ ಹೇಳ್ಬೇಕಂದ್ರೆ 1 ಕೋಟಿ ಟಾರ್ಗೆಟ್ ಅಂದ್ರೆ ಬೇಸಿಕಲಿ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ 1 lakh rupees ಅನ್ಕೋರಿ. 1 lakh rupees to 1 crore ಹೆಂಗೆ ಆಕೈತೆ ಅನ್ನೋದು ಈ ವಿಡಿಯೋ ಒಳಗೆ ನಿಮ್ಗೆ ಗೊತ್ತಾಕೈತಿ. ಸೊ 1 lakh to 1 crore ಮಾಡೋರ್ಗೆ ಇದು ಚಾನಲ್ ನಿಮ್ಗೆ ಭಾಳ ಹೆಲ್ಪ್ ಆಕೈತಿ. ಆಮೇಲೆ ಸೈಡ್ ಇನ್ಕಮ್ ಇರಬೇಕು ನಿಮ್ಗೆ, ಅದು ಫ್ಯಾಕ್ಟ್ ಹೇಳ್ತೀನಿ. ನಾ ಟ್ಯೂಷನ್ಸ್ ತೊಗೊಳಕತ್ತೀನಿ ಅಂತ ಹೇಳತ್ತೀನಿ. ಸಂಜೆ 4 ಗಂಟೆಲಿಂದ 8:30 ಮಟ್ಟ, 8:30 9 ಹೊಡಿತೈತೆ ಒಮ್ಮೆ. ಸೊ ಎಸ್, ನಾ ಸಂಜೆಗೆ ಟ್ಯೂಷನ್ಸ್ ತೊಗೊಳತ್ತೀನಿ. ಮಾರ್ಕೆಟಿಗೆ ಒಂದು 2 to 3 hours ಕೊಡ್ತೀನಿ. ಯಾಕಂದ್ರೆ ಐ ಟೆನ್ ಟು ಸ್ಟಡಿ ಅರೌಂಡ್ 100 charts a day. 100 charts ಓದಬೇಕಂದ್ರೆ ಅಟ್ಲೀಸ್ಟ್ 3 hours ನಂದು 3 hours ಬೇಡ, 2.5 hours ಹಿಡೀರಿ. 2.5 hours, ಹಾಫ್ ಅವರ್ಸ್ ಫೋಕಸ್ ನಾ ಮಾರ್ಕೆಟ್ ಕಡೆ ಕೊಡ್ತೀನಿ.
ಸೊ ಎಸ್ 2.5 ಅವರ್ಸ್ ಅಂದ್ರೆ 9:15 ಸ್ಟಾರ್ಟ್ ಆಕೈತೆ ಅಂದ್ರೆ 2.5 ಅವರ್ಸ್ 12 o'clock ಮಟ್ಟ ನನ್ನ ಕೆಲಸ ಮುಗಿತೈತಿ. ನೆಕ್ಸ್ಟ್ 2 to 3 hours ಒಳಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇದ್ದಿಲ್ಲ. ಐ ವಾಸ್ ಹ್ಯಾವಿಂಗ್ ಫ್ರೀ ಟೈಮ್. ಸೊ ಫ್ರೀ ಟೈಮ್ ಯೂಟಿಲೈಸ್ ಮಾಡ್ಕೊಳ್ಳೋಣ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೆ. ಏನು ನನ್ನ ಥಾಟ್ಸ್ ಶೇರ್ ಮಾಡ್ಕೊಳ್ಳೋಣ, ಯಾರಿಗಾರ ಹೆಲ್ಪ್ ಆಕೈತಿ, ಹೇಳಕ್ಕೆ ಬರೋಂಗಿಲ್ಲ. ಸೊ ಇದ್ರೊಳಗೆ ಫ್ಯೂಚರ್ಸ್ ಬಗ್ಗೆನೂ ಮಾತಾಡ್ತೀನಿ, ಡೆರಿವೇಟಿವ್ಸ್ ಆಪ್ಷನ್ಸ್ ಬಗ್ಗೆನೂ ಮಾತಾಡ್ತೀನಿ. ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂದರೆ ಡೆರಿವೇಟಿವ್ಸ್. ಸೊ ಡೆರಿವೇಟಿವ್ಸ್ ಬಗ್ಗೆ ಮಾತಾಡ್ತೀನಿ, ಇಲ್ಲ ಅನ್ನಂಗಿಲ್ಲ. ನಾ ಟ್ರೇಡ್ ಮಾಡೋಂಗಿಲ್ಲ ಆಪ್ಷನ್ಸ್. ಅದಕ್ಕಂದ್ರೆ ನಿಯರ್ಲಿ 1 year 1.5 year ನಾ ಆಪ್ಷನ್ಸಿಗೆ ಟೈಮ್ ಕೊಟ್ಟೀನಿ, ದುಡ್ಡು ಕಳ್ಕೊಂಡೀನಿ, ಇಲ್ಲ ಅನ್ನಂಗಿಲ್ಲ. ಬಟ್ ವೆರಿ ಸ್ಮಾಲ್ ಅಮೌಂಟ್. ಅದ ನಂದು ಸಣ್ಣ ಅಮೌಂಟ್ ಕಳ್ಕೊಂಡು ಹೊರಗೆ ಬಂದು ತಿಳ್ಕೊಂಡೆ ಇದು ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ. ಆಪ್ಷನ್ಸ್ ಓಕೆ. ಆಮೇಲೆ ಎಲ್ಲರಿಗೂ ನಾ ಅದನ್ನು ಸಜೆಸ್ಟ್ ಮಾಡ್ತೀನಿ, ಆಪ್ಷನ್ಸ್ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದು 3-4 ವರ್ಷ ನೀವು ಆ್ಯಕ್ಚುಲಿ ನಾಲೆಜ್ ತಗೋರಿ. ಏನು ಆ್ಯಟ್ ದ ಮನಿ ಅಂದರೆ ಏನು, ಇನ್ ದ ಮನಿ ಅಂದರೆ ಏನು, ಔಟ್ ಆಫ್ ದ ಮನಿ ಅಂದರೆ ಏನು, ಎಲ್ಲಿ ಹಾಕಿದ್ರೆ ನಿಮಗೆ ದುಡ್ಡು ಜಾಸ್ತಿ ಬರ್ತೈತಿ, ಎಲ್ಲಿ ಹಾಕಿದ್ರೆ ದುಡ್ಡು ಕಳ್ಕೊತೀರಿ, ಥೀಟಾ ಬೀಟಾ ಅಂದರೆ ಏನು, ಥೀಟಾ ಅಂದರೆ ಏನು, ಭಾಳ ಇಟ್ ಈಸ್ ಅ ವಾಸ್ಟ್ ಕಾನ್ಸೆಪ್ಟ್ ಆ್ಯಕ್ಚುಲಿ. ಇಷ್ಟು ಒಂದು 5 ನಿಮಿಷ 6 ನಿಮಿಷ ಒಳಗೆ ಹೇಳಕ್ಕೆ ಬರೋಂಗಿಲ್ಲ. ಬಟ್ ಆಪ್ಷನ್ಸ್ಲಿಂತ್ರ ದೂರ ಇರಿ. ಕಾನ್ಸಂಟ್ರೇಟ್ ಆನ್ ಸ್ಟಾಕ್ಸ್, ಕಾನ್ಸಂಟ್ರೇಟ್ ಆನ್ ಬಿಸ್ನೆಸ್ ಅಂದ್ರೆ ರಿಲಯನ್ಸ್, ITC ಇಂಥ ಕಂಪ್ನೀಸ್ ಬಗ್ಗೆ ನಾಲೆಜ್ ತೊಗೊರಿ, ಅದ್ರೊಳಗೆ ಇನ್ವೆಸ್ಟ್ ಮಾಡಿರಿ. ಶಾರ್ಟ್ ಟರ್ಮ್ ಒಳಗೆ ದುಡ್ಡು ಗಳಿಸಕ್ಕೆ ನೋಡಿರಿ, ಲಾಂಗ್ ಟರ್ಮ್ ಒಳಗೆ ದುಡ್ಡು ಗಳಿಸಕ್ಕೆ ನೋಡಿರಿ. ಎಸ್ ಬೇಸಿಕಲಿ ನಂದು ಏನು ಟಾರ್ಗೆಟ್ ಅಂದ್ರೆ 36% ಪರ್ ಇಯರ್. 36% ದುಡ್ದೆ ಅಂದ್ರೆ ಎಸ್ ರಾಕೇಶ್ ಜುಂಜುನ್ವಾಲಾ ಹೇಳ್ಯಾರ, ಇಫ್ ಯು ಆರ್ ಅರ್ನಿಂಗ್ ಇವನ್ 20% ಯು ಆರ್ ದ ಕಿಂಗ್ ಆಫ್ ದ ಮಾರ್ಕೆಟ್ ಅಂತ. ಸೊ ನಾ 36% ಟಾರ್ಗೆಟ್ ಮಾಡತ್ತೀನಿ ಆ್ಯಂಡ್ ಇಟ್ ಈಸ್ ಈಸಿಲಿ ಅಚೀವೇಬಲ್. ರೈಟ್ ನಾವು ಇವನ್ ಐ ಆಮ್ ನಾಟ್ ಏಬಲ್ ಟು ಅಚೀವ್ ದ್ಯಾಟ್, ಬಟ್ ನೆಕ್ಸ್ಟ್ 10 years ಟೈಮ್ ಕೊಡಾಕತ್ತೀನಿ ಮಾರ್ಕೆಟಿಗೆ. ಸೊ ಡೌನ್ ದ ಲೈನ್ 10 years 36% ಅರ್ನ್ ಮಾಡ್ತೀನಿ ಒಂದು ವರ್ಷಕ್ಕೆ ಆರಾಮ್. ನಂದು ಇದು ಮಾಡೋಕ್ಕಿಂತ ಮುಂಚೆ 6 months to 10 months ಹಿಡೀರಿ. ಬ್ಯಾಕ್ ಟೆಸ್ಟಿಂಗ್ ಮಾಡೀನಿ. 10 months ಟೈಮ್ ಬರೀ ನಾ ಸ್ಟಡಿ ಮಾಡೋಕ್ಕೆ ಕೊಟ್ಟೀನಿ. ಇದಕ್ಕೆ 10 ತಿಂಗಳ ಬ್ಯಾಕ್ ಟೆಸ್ಟ್. ₹1 ಇನ್ಕಮ್ ಇಲ್ಲ, ಏನಿಲ್ಲ, ಏನು ಮಾಡ್ಬೇಕು ಅನ್ನೋದು ಗೊತ್ತಾಗೈತೆ. ಯಾಕಂದ್ರೆ ಆಪ್ಷನ್ಸ್ ಒಳಗಿದ್ದೆ 1.5 ವರ್ಷ ಮಟ್ಟ. ಅದು ವೇಸ್ಟ್ ಆಫ್ ಟೈಮ್. ನಾಲೆಜ್ ಭಾಳ ಗಳಿಸ್ಕೊಂಡೆ, ಬಟ್ ನನ್ನ ಮೆಂಟಾಲಿಟಿಗೆ ಸೆಟ್ ಆಗಂಗಿಲ್ಲ. ನಂಗೆ ದುಡ್ಡು ಕಳ್ಕೊಳಕ್ಕೆ ಇಷ್ಟ ಇಲ್ಲ. ದುಡ್ಡು ಬೇಕು ನನಗೆ. ನೀವು ದುಡ್ಡು ಕಳ್ಕೊಳ್ಳೋರಿಗೆ ಆಪ್ಷನ್ಸ್ ಹೋಗ್ರಿ ಅಂತೀನಿ. ನಿಮಗೆ ಬಿಟ್ಟಿದ್ದೆ. ಓಕೆ 100% ದುಡ್ಡು ಆಗಂಗೆ ಇಲ್ಲ ಅಂತಿಲ್ಲ. 100 ಒಳಗೆ 1% ಆಪ್ಷನ್ಸ್ ಒಳಗೆ ಗಳಿಸ್ತಾರೆ. 1% ಯಾರಂದ್ರೆ ಎಲ್ಲ ದೊಡ್ಡ ಕಂಪ್ನಿದವ್ರು. ಓಕೆ, ಎಲ್ಲ ಆಲ್ಗೋ ಟ್ರೇಡಿಂಗ್ ಎಷ್ಟೆಷ್ಟು ಜನ ಕೆಲಸ ಮಾಡ್ತಿರ್ತಾರೆ ಅವ್ರ ಕಡೆ, ಅವರು ಆ 1% ಒಳಗೆ ಬರ್ತಾರೆ. ರಿಟೇಲರ್ಸ್ ಮ್ಯಾಕ್ಸಿಮಮ್ ಲಾಸ್ ಒಳಗೆ ಅದಾರೆ. ಯಾರು ಹೇಳಿದ್ರು ಕೇಳಕ್ಕೆ ಹೋಗ್ಬೇಡ್ರಿ. ಆಪ್ಷನ್ ಒಳಗೆ ನಾ ಇಷ್ಟು ಮಾಡೀನಿ ಅಷ್ಟು ಮಾಡೀನಿ ಎಲ್ಲ ಸುಳ್ಳದು. ಮತ್ತೇನು ಹೇಳ್ಬೇಕು? ಓಕೆ, ಟಾರ್ಗೆಟ್ ಬಗ್ಗೆ ಹೇಳ್ಬೇಕು ಅನ್ಕೊಂಡೆಲ್ಲ. ಅದು 36% ಟಾರ್ಗೆಟ್ ಮಾಡತ್ತೀನಿ. 30 to 40% ಇಯರ್ಲಿ ಅನ್ಕೋರಿ. ಈಗ ರೈಟ್ ನಾವು ನಂಗೆ ಅಚೀವ್ ಮಾಡೋಕ್ಕಾಗವಲ್ದು. ಮಾರ್ಕೆಟ್ ಫುಲ್ ಡೌನ್ ಐತಿ. ನಾನು ಲರ್ನಿಂಗ್ ಸ್ಟೇಜ್ ಒಳಗೆ ಅದೀನಿ ಅನ್ಕೋರಿ. ಇನ್ನೂ 2 years ಕೊಟ್ಟರು ಐ ಆಮ್ ಸ್ಟಿಲ್ ಇನ್ ಲರ್ನಿಂಗ್ ಸ್ಟೇಜ್. ದ್ಯಾಟ್ ಈಸ್ ಟ್ರೂ. ವೈಲ್ ಬ್ಯಾಕ್ ಟೆಸ್ಟಿಂಗ್ ಐ ವಾಸ್ ಏಬಲ್ ಟು ಅರ್ನ್ 5% per month ಆನೆಸ್ಟ್ಲಿ. ಡಾಟಾ ಆಮೇಲೆ ಫ್ಯೂಚರ್ ಒಳಗೆ ಯಾವಾಗ ತೋರಿಸ್ತೀನಿ ನಾ ಹೆಂಗೆ ಬ್ಯಾಕ್ ಟೆಸ್ಟ್ ಮಾಡೀನಿ, ಏನು ಬ್ಯಾಕ್ ಟೆಸ್ಟ್ ಮಾಡೀನಿ. ಬೇಸಿಕಲಿ ಬರೀ 200 EMA ವೀಕ್ಲಿ ಚಾರ್ಟ್. ನಾ ವೀಕ್ಲಿ ಚಾರ್ಟ್ಸ್ ನೋಡ್ತೀನಿ. 200 MA ಯೂಸ್ ಮಾಡುವಾಗ RSI ಯೂಸ್ ಮಾಡೀನಿ. ಈಗ ರೈಟ್ ನಾವು MACD ಯೂಸ್ ಮಾಡೋಕ್ಕೆ ಟ್ರೈ ಮಾಡಕತ್ತೀನಿ, ಅಪ್ಗ್ರೇಡೆಡ್ ಒನ್. ಸೊ ಅದ್ರ ಬಗ್ಗೆನೂ MACD, RSI ಇಂಡಿಕೇಟರ್ಸ್ ಬಗ್ಗೆ ಎಲ್ಲ ಹೇಳ್ತಿರ್ತೀನಿ. ಮಾರ್ಕೆಟ್ ನ್ಯೂಸ್ ಬಗ್ಗೆನೂ ಹೇಳ್ತಿರ್ತೀನಿ. ಆಮೇಲೆ ಟಾರ್ಗೆಟ್ ಅಂದೆಲ್ಲ 1 crore ಟಾರ್ಗೆಟ್ ಅಚೀವ್ ಮಾಡೋಕ್ಕೆ ಟ್ರೈ ಮಾಡಕತ್ತೀನಿ. ಬಾದ 1 lakh ಸ್ಟಾರ್ಟ್ ಮಾಡಿ. ಓಕೆ, 1 lakh ಕ್ಯಾಪಿಟಲ್ನಿಂದ ಸ್ಟಾರ್ಟ್ ಮಾಡಿ ಐ ಆಮ್ ಗೋಯಿಂಗ್ ಟು ಟಾರ್ಗೆಟ್ 1 crore. ಇವನ್ ನಡು ನನ್ನ ಕೈಲಿ ಎಷ್ಟು ಹಾಕೈತೆ ಅಷ್ಟು ದುಡ್ಡು ಇದ್ರೊಳಗೆ ತಂದು ಹಾಕೀನಿ. ಓಕೆ, ನಾನು ಟ್ಯೂಷನ್ಸ್ ತೊಗೊಳತ್ತೀನಿ ಅಂದೆ. ಆಮೇಲೆ ನಮ್ಮ ಮದರು ಹೆಲ್ಪ್ ಮಾಡ್ತಾರೆ ಅಂದಾರ. ಇದ್ದಿದ್ದು ಫ್ಯಾಕ್ಟ್ ಅದು, ನಾ ಇಲ್ಲ ಅನ್ನೋಕ್ಕಾಗಂಗಿಲ್ಲ. ಸೊ ಇದ್ರೊಳಗೆ ಮ್ಯಾಕ್ಸಿಮಮ್ ದುಡ್ಡು ಸ್ಟಾಕ್ ಮಾರ್ಕೆಟ್ ಒಳಗೆ ಇನ್ವೆಸ್ಟ್. ನಾ 100% ನನ್ನ ಸ್ಯಾಲ್ರಿ ಮಂತ್ಲಿ ಅರ್ನಿಂಗ್ಸ್ ಒಳಗೆ 70 to 75% ನಾ ಇದ್ರೊಳಗೆ ಹಾಕೀನಿ. ಸೊ ಬೇಸಿಕಲಿ ಈ ಚಾನಲ್ ಯಾರು ಫಾಲೋ ಮಾಡ್ತಿರಲ್ಲ, ಮಾರ್ಕೆಟ್ ಒಳಗೆ ನೀವು ದುಡ್ಡು ಮಾಡ್ಬೇಕಂದ್ರೆ ಮಿನಿಮಮ್ 40,000 ಬೇಕು ನಿಮಗೆ ಸ್ಯಾಲ್ರಿ ಮಂತ್ಲಿ. 40,000 ಇನ್ಕಮ್, ನಾಟ್ ಸ್ಯಾಲ್ರಿ.
ಸೈಡ್ ಇನ್ಕಮರ ಅನ್ಕೊರಿ. 40,000 ರೂಪಾಯಿ ಇನ್ಕಮ್ ಇದ್ರೆ 10,000 to 15,000 ನೀವು ಸೇವಿಂಗ್ಸ್ ಮಾಡಿ ಮಾರ್ಕೆಟ್ ಒಳಗೆ ಹಾಕಿನಿ ಅಂದ್ರೆ ಎಸ್ ಯು ಕ್ಯಾನ್ ಅಚೀವ್ ಇಟ್. ನೀವು 10 ಇಯರ್ಸ್ ಒಳಗೆ 1 ಕೋಟಿ ರೂಪಾಯಿ ಮಟ್ಟ ಅಚೀವ್ ಮಾಡ್ಬೋದು. 10 ಅಲ್ಲ, 10 to 13 ಇಯರ್ಸ್ ಒಳಗೆ 36%, ಆ್ಯಾವ್ರೇಜ್ 36% ತೆಗೆದು ಹೇಳಾಕತ್ತೀನಿ. ನಿಮ್ಗೆ ಚಾರ್ಟ್ ತೋರಿಸ್ತೀನಿ. ಚಾರ್ಟ್ ತೋರಿಸ್ಲಿ ಬಿಡು. ಓಕೆ, ತೋರಿಸ್ಬಿಡ್ತೀನಿ. ಫಸ್ಟ್ 15 ನಿಮಿಷದಾತ ಅನ್ಕೊಂಡಿದ್ಲಿ ಇಷ್ಟೊತ್ತಾಕೈತಂತ, ಬಟ್ ಓಕೆ, ಹೆಂಗೆ ಅಚೀವ್ ಮಾಡೋದು ಅನ್ನೋದು ತೋರಿಸ್ತೀನಿ ನಿಮಗೆ. ಓಕೆ, ತೋರ್ಸಾಕತ್ತೀನಿ ಬರ್ರಿ. So yes, this is target through investments and trading 2025. ಸೊ 2025 ಕ್ಯಾಪಿಟಲ್ 1 ಲ್ಯಾಕ್ರಿಂದ 3% ಟಾರ್ಗೆಟ್ ಮಾಡ್ಕೊಂತ ಹೋಗ್ತೀನಿ. ಕಂಪೌಂಡೆಡ್. ಓಕೆ, ದಿಸ್ ಇಸ್ ಕಂಪೌಂಡೆಡ್ ಚಾರ್ಟ್. ನಂಬರ್ ಆಫ್ ಇಯರ್ಸ್ 13 ಇಯರ್ಸ್, ಪ್ರಾಫಿಟ್ 99 lakhs, ಟೋಟಲ್ ಇನ್ವೆಸ್ಟ್ಮೆಂಟ್ 1 lakh, ಟೋಟಲ್ ಟಾರ್ಗೆಟ್ 10 lakhs. ಈ ಟೈಪ್ ಒಂದು ಓಕೆ 2035 ಒಳಗೆ 1 crore ವ್ಯಾಲ್ಯೂ 50 lakhs ಆಕೈತಿ. 2037 ಒಳಗೆ 1 crore ವ್ಯಾಲ್ಯೂ 45 lakhs ಆಕೈತಿ. ಸೊ ಇಷ್ಟು ಆದರೂ ನಿಮಗೆ ಓಕೆ ಅಂದರೆ ಇದನ್ನು ಫಾಲೋ ಮಾಡಿರಿ, ಈ ಚಾನಲ್ನ ಫಾಲೋ ಮಾಡಿರಿ. ಬೇಸಿಕಲಿ ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ ಪ್ಲ್ಯಾನ್. 3% ಹೇಳಿದೆಲ್ಲ, 3% ಹೆಂಗೆ ಅಚೀವ್ ಮಾಡ್ಬೇಕು ಅನ್ನೋದು ಇಲ್ಲಿ ತೋರ್ಸಾತದ ನೋಡ್ರಿ ಇದು. ಸೊ ಎಸ್, 2025 ಒಳಗೆ ನಾವು 1 lakh rupees ಕ್ಯಾಪಿಟಲ್ಲೇ ಸ್ಟಾರ್ಟ್ ಮಾಡಿ 2037 ಒಳಗೆ ನಾ ಅಚೀವ್ ಮಾಡ್ತೀನಿ 10 lakhs. ಓಕೆ, 1 crore ಅಚೀವ್ ಮಾಡ್ತೀನಿ. ಸಾರಿ, 2037 ಒಳಗೆ 1 crore ಅಚೀವ್ ಮಾಡ್ತೀನಿ. ಬಟ್ ನಾ ಯಾಕೆ ನೆಕ್ಸ್ಟ್ 10 years ಒಳಗೆ ಅಚೀವ್ ಆಕೈತೆ ಅನ್ನತ್ತೀನಿ ಅಂದ್ರೆ, ನಂದು ಆಲ್ರೆಡಿ 3 yearsದ ಟಾರ್ಗೆಟ್ ಅಚೀವ್ ಆಗೈತಿ. ಅದು ತೋರಿಸ್ತೀನಿ ನಿಮಗೆ ಈಗ ಹೆಂಗೆ ಅನ್ನೋದು. 3 years ಟಾರ್ಗೆಟ್ ಅಚೀವ್ ಮಾಡೀನಿ. ಸೊ ನಂದು 2,83,359 ಇಷ್ಟು ದುಡ್ಡು ಇರಬೇಕು ನನ್ನ ಕಡೆ 2027 ಒಳಗೆ. ಇಷ್ಟು ಅಚೀವ್ ಆಗಿರಬೇಕು. 1 lakh rupeesಲಿ ಸ್ಟಾರ್ಟ್ ಮಾಡಿದೆ ಅಂದರೆ. ಸೊ ಇದು ಬೇಸಿಕಲಿ 3% ಕಂಪೌಂಡೆಡ್ ಕ್ಯಾಲ್ಕುಲೇಷನ್ ಮಾಡಿ ಹಾಕಿನಿ ಇದ್ರೊಳಗೆ. ಬಟ್ ಇದು ಇಂಪಾಸಿಬಲ್ ಇದೆ ಆ್ಯಕ್ಚುಲಿ. ಗೊತ್ತಿದೆ ಅಲ್ಲ ನಿಮಗೆ, ಇದು ಇಂಪಾಸಿಬಲ್, ಅಷ್ಟು ಈಸಿ ಇಲ್ಲ ಅದ ಮಾಡೋದು. ಸೊ ಅದಕ್ಕೆ ಹೇಳಾಕತ್ತೀನಿ. ಇನ್ವೆಸ್ಟ್ಮೆಂಟ್ಸ್ ನಾ ಮಂತ್ಲಿ ಮಿನಿಮಮ್ 5,000 to 10,000 rupees ಮಂತ್ಲಿ ಇನ್ವೆಸ್ಟ್ ಮಾಡ್ತೀನಿ ನಾನು ಆತೇನಲ್ಲ. ಆಮೇಲೆ 3% ಮಂತ್ಲಿ ತೆಗಿಬೇಕು ಅದಕ್ಕೆ. ಸೊ ಅವಾಗ ನಾ 1 crore ಅಚೀವ್ ಮಾಡ್ತೀನಿ. ಈಗ ನಾ 3 yearsದ ಟಾರ್ಗೆಟ್ ಆಗಲೇ ಅಚೀವ್ ಮಾಡೀನಿ ಅನ್ನತ್ತೀನಲ್ಲ, ಅದಕ್ಕೂ ಥ್ಯಾಂಕ್ಸ್ ಟು ಮೈ ಮದರ್ ಅನ್ಬೇಕು. ಸೊ ಶಿ ಹ್ಯಾಡ್ ಇನ್ವೆಸ್ಟೆಡ್ ಸಮ್ ಅಮೌಂಟ್ ಬ್ಯಾಕ್ ದೆನ್. ಎಷ್ಟು ಮಾಡಿದ್ರು ಏನು ಮಾಡಿದ್ರು ಗೊತ್ತಿಲ್ಲ. ಅದ್ರದ್ದು ವ್ಯಾಲ್ಯೂ ಈಗ ರೈಟ್ ನಾವು more than 3 lakhs ಆಗೈತಿ. ಸೊ ಅದು ನನಗೆ ಕೊಟ್ಟಾರ. ಸೊ ಅದನ್ನು ಹಿಡ್ಕೊಂಡ್ರೆ ಅದು 3 lakhs ಪ್ಲಸ್ ಝೀರೋದ ಅಕೌಂಟ್ ಒಳಗೆ 10,000 ಅಮೌಂಟ್ ಇನ್ವೆಸ್ಟೆಡ್ ಆಯ್ತು ನಂದು ಆಲ್ರೆಡಿ. ಸೊ ಎರಡು ಸೇರಿದ್ರೆ ಇಟ್ ವಿಲ್ ಕಮ್ ಅರೌಂಡ್ 3 lakh ತೋರಿಸ್ತೀನಿ. ಎಷ್ಟು ಇದೆ. ಹಂಗೆ ಜಸ್ಟ್ ಪ್ರಿಂಟೌಟ್ ತೆಗೆದು ಇಟ್ಕೊಂಡಿದ್ದೆ. ಎಸ್, ಎಸ್ 3,45,000 ಇಲ್ಲ, ಈಗ ಇದ್ರದ್ದು ವ್ಯಾಲ್ಯೂ ಆ್ಯಕ್ಚುಲಿ ಇನ್ನೂ ಕಮ್ಮಿ ಆಗೈತಿ. 3,45,000 ತೋರಿಸ್ತೀನಿ. ಒಂದು ನಿಮಿಷ. ಇಕ್ವಿಟಿ ವ್ಯಾಲ್ಯೂ ಇಲ್ಲ ಇದ್ರೊಳಗೆ. ಇಕ್ವಿಟಿ ಎಷ್ಟು ಶೇರ್ಸ್ ಅನ್ನೋದು ಬಂದಿಲ್ಲ. 400 ಶೇರ್ಸ್ ಅದಾವೆ. ನಾ ಬಾಯ್ಲೆ ಹೇಳತ್ತೀನಿ ಆ್ಯಕ್ಚುಲಿ. ಸೊ 3,45,460 rupees ಒಂದು ಡಿಮ್ಯಾಟ್ ಅಕೌಂಟ್ ಒಳಗೈತಿ. ಇನ್ನೊಂದು ಅಕೌಂಟ್ ಇದು ನಾ ಏನು 10,000 ಮಂತ್ಲಿ ಹಾಕಿನಂತ ಹೇಳಿನಲ್ಲ, ಅದರದ್ದು ಬಂದು 10,152 rupees. ಈಗ ಲಾಸ್ ಒಳಗೈತೆ ಆ್ಯಕ್ಚುಲಿ. 9,500 ಏನೋ ಐತಿ. ಸೊ 9,500 rupees ಏನೋ ಐತಿ. ಸೊ ಅವು ಎರಡು ಸೇರಿದ್ರೆ ಅರೌಂಡ್ 3,20,000 rupees ಐತಿ. ಸೊ ನೀವು ನೋಡ್ಬೋದಲ್ಲ, ತಿಳ್ಕೊಬೋದು. ಸೊ 3,20,000 ಅಂದ್ರೆ ನಂದು ಐ ಹ್ಯಾವ್ ಆಲ್ರೆಡಿ ಅಚೀವ್ಡ್ 3 years ಆಫ್ ಟಾರ್ಗೆಟ್ ಇದೆ. 13 ವರ್ಷದ 3 yearsದ ಟಾರ್ಗೆಟ್ನ ಅಚೀವ್ ಮಾಡೀನಿ. ಸೊ 10 years ಅಂದ್ಕೊಡಿ. 2035 ಮಟ್ಟ ನನ್ನ ಕಡೆ 1 crore ಆಗ್ಬಿಡ್ತೈತೆ ಎನಿ ಕಂಡೀಷನ್. ಇನ್ನೂ ಜಲ್ದಿ ಆದರೆ ಭಾಳ ಖುಷಿ ಆಕೈತಿ. ಬಟ್ ಅಷ್ಟು ಈಸಿ ಇಲ್ಲ. ಸ್ಟಾಕ್ ಮಾರ್ಕೆಟ್ ಏನು ಮಂತ್ಲಿ 3% ಅಂದ್ರೆ 36% ದುಡಿಯೋದು ಅಷ್ಟು ಈಸಿ ಇಲ್ಲ. ಎಲ್ಲರೂ ನಗ್ಬೋದು ನೀವು. ಆಪ್ಷನ್ ಮಾಡೋದಂತೂ ಕೇಳಕ್ಕೆ ಹೋಗ್ಬೇಡ್ರಿ.
100 ಒಳಗೆ 99% ಮಂದಿ ಸುಳ್ಳು ಹೇಳ್ತಾರೆ. ನಾನು ಆಪ್ಷನ್ ಮಾಡೀನಿ, ನಾನು ಸುಳ್ಳು ಹೇಳೀನಿ, ಅದಕ್ಕೆ ಹೇಳಕತ್ತೀನಿ. ಅದು ಏನು ಮಾಡೋಕ್ಕೆ ಬರೋಂಗಿಲ್ಲ, ದುಡ್ಡು ಕಳ್ಕೊಂಡೀವಿ ಅಂತ ಹೇಳಕ್ಕೆ ಮನ್ಸು ಬರೋಂಗಿಲ್ಲ. ಬಟ್ ಇದು ನಂಗೆ 2 ವರ್ಷ ನಾ ಇದ್ರ ಬಗ್ಗೆ ಮಾರ್ಕೆಟ್ ಬಗ್ಗೆ ಸ್ಟಡಿ ಮಾಡಿದ ಕೂಡ ನನಗೆ ಒಂದು ಗ್ರಿಪ್ ಸಿಕ್ಕೈತಿ. ಸೊ ಐ ಆಮ್ ಗೋಯಿಂಗ್ ಟು ವರ್ಕ್ ಆನ್ ದ್ಯಾಟ್. ಐ ಅಂಡರ್ಸ್ಟ್ಯಾಂಡ್ ಯೂಟ್ಯೂಬ್ ಒಳಗೆಲ್ಲ ಬರೀ ಅವರೇ ಅದಾರ, ಲೈವ್ ಟ್ರೇಡಿಂಗ್ ಮಾಡತ್ತಾರ, ತೋರ್ಸಾಕತ್ತಾರ. ಸೈಕಾಲಜಿ ಅಷ್ಟು ಸ್ಟ್ರಾಂಗ್ ಇರೋಂಗಿಲ್ಲ ನಮ್ದು ಆಪ್ಷನ್ ಮಾಡುವಷ್ಟು. ಸೊ ದಯವಿಟ್ಟು ಆಪ್ಷನ್ಸ್ ಫ್ಯೂಚರ್ಸ್ ಕಡೆಯಿಂದ ದೂರ ಇರ್ರಿ. ಕ್ಯಾಶ್ ಮಾರ್ಕೆಟ್ ಒಳಗೆ ಬರ್ರಿ, ದುಡ್ಡು ಇಟ್ಕೊಂಡು ಬರ್ರಿ. ಅದು 40,000 ರೂಪೀಸ್ ದುಡಿಯಾಗತ್ತೀರಂದ್ರು ನೀವು ತಿಂಗಳ 10,000 ರೂಪಾಯಿ ಹಾಕಿರಂದ್ರು 10 to 13 ಇಯರ್ಸ್ ಒಳಗೆ ನೀವು 1 ಕೋಟಿ ರೂಪಾಯಿ ದುಡಿಬೋದು. 1 ಕೋಟಿ ರೂಪಾಯಿ ದೊಡ್ಡದು ಅನ್ನೋರಿಗೆ ಇದು ವಿಡಿಯೋ ಮಾಡಿ ಹಾಕಾಕತ್ತೀನಿ ನಾನು. 1 ಕೋಟಿ ರೂಪಾಯಿ ಚಿಲ್ಲರ್ ಅಮೌಂಟ್ ಅನ್ನೋರು ದಯವಿಟ್ಟು ಇದನ್ನು ಫಾಲೋ ಮಾಡೋಕೆ ಹೋಗ್ಬಿಡ್ರಿ. ಇದಕ್ಕೆ ನಿಮ್ಗೆ ಯೂಸ್ ಆಗಂಗಿಲ್ಲ. ನಿಮ್ಗೆ ಕೋಟ್ಯಾಧಿಪತಿ ಆಗ್ಬಿಟ್ಟಿರ್ತೀರಿ ನೀವು ಆಲ್ರೆಡಿ. ಸೊ ನಿಮಗೆ ಇದು ಆ್ಯಕ್ಚುಲಿ ಯೂಸ್ಲೆಸ್ ಇದು ವಿಡಿಯೋ. ಬಟ್ ನಮ್ಮ ಕರ್ನಾಟಕ ಒಳಗೆ ಎಷ್ಟು ಜನ 1 ಕೋಟಿ ರೂಪಾಯಿ ದೊಡ್ಡದಪ್ಪ ನಮ್ಗೆ ಅಮೌಂಟ್ 1 ಕೋಟಿ ಇರಬೇಕು, ನಮ್ದು ಡಿಮ್ಯಾಟ್ ಅಕೌಂಟ್ 1 ಕೋಟಿ ಇರ್ಬೇಕು, ಬ್ಯಾಂಕ್ ಅಕೌಂಟ್ 1 ಕೋಟಿ ಇರ್ಬೇಕು ಅನ್ನೋರು ಭಾಳ ಜನ ಅದಾರ. ಸೊ ಅವ್ರಿಗೆ ಇದು ಭಾಳ ಹೆಲ್ಪ್ಫುಲ್ ಆಕೈತಿ. ಸೊ ಎಸ್, ಅದಂತೂ ಹೇಳಕತ್ತೀನಿ. ಫಾರ್ ದ ನೆಕ್ಸ್ಟ್ 10 ಇಯರ್ಸ್ ನಾ ಕನ್ಸಿಡರಿಂಗ್ ಅದು ಇನ್ಕಮ್ ಬಗ್ಗೆ ಏನು ಮಾತಾಡೋಂಗಿಲ್ಲ. ಬಟ್ ನನಗೆ 40,000 ಇನ್ಕಮ್, ಮಿನಿಮಮ್ ಇನ್ಕಮ್ ಅವರ 40,000 ರೂಪೀಸರ ಬಂದು ಬೀಳ್ತದೆ ನನ್ನ ಅಕೌಂಟಿಗೆ. ಆ ಟೈಪ್ ನಂದು ಸಿಸ್ಟಮ್ ಮಾಡ್ಕೊಂಡೀನಿ ಅಂದ್ರೆ ಐತಿ ಹಂಗೆ ಸಿಸ್ಟಮ್. ನಾ ಮಾಡ್ಕೊಂಡಿಲ್ಲ. ಓಕೆ, ಆಲ್ ಕ್ರೆಡಿಟ್ ಗೋಸ್ ಟು 1000% ಕ್ರೆಡಿಟ್ ಗೋಸ್ ಟು ಮದರ್ ಅಂದಿನ ಅವಾಗ. ಸೊ ಅದು ಹೇಳ್ತೀನಿ, ಮದರ್ಸ್ ಗಿಫ್ಟ್ ಅನ್ರಿ ಅದು. ಸೊ ನೆಕ್ಸ್ಟ್ 10 to 13 ಇಯರ್ಸ್ ಮಟ್ಟ ನನಗೆ ಮಂತ್ಲಿ 40,000 ರೂಪೀಸ್ಗೆ ಏನು ಕಮ್ಮಿ ಇಲ್ಲ, ಅಷ್ಟು ಬಂದು ಬೀಳ್ತೈತೆ ನನಗೆ. ಅದ್ರ ಮೇಲೆ ನಾ ಇದು ಬಿಲ್ಡ್ ಮಾಡ್ಬೇಕು ಅಂದ್ಕೊಂಡಿನಿ. ಸೊ ನೆಕ್ಸ್ಟ್ 10 ಇಯರ್ಸ್ ಒಳಗೆ 1 crore ಅಚೀವ್ ಮಾಡ್ಬೇಕು ಅಂದ್ಕೊಂಡಿನಲ್ಲ, ಇದು ಅದು. ಸೊ ನೀವು ಯಾರ್ದು 40,000 ರೂಪೀಸ್ ಐತಿ, ಆಮೇಲೆ ದೇ ಡೋಂಟ್ ನೋ ಹೌ ಟು ಕ್ರಿಯೇಟ್ ಎ ಇನ್ಕಮ್ ಜಸ್ಟ್ ಬೈ ಇನ್ವೆಸ್ಟಿಂಗ್ 10,000 ರೂಪೀಸ್ ಪರ್ ಮಂತ್ ಇನ್ ಟು ಸ್ಟಾಕ್ಸ್. ನಿಮಗೆ ಟೆನ್ಷನ್ ಬೇಡ, ಜಂಜಟ್ ಬೇಡ, ಸುಮ್ಕೆ ಸಿಪ್ ಮಾಡಿ ಹೋಗಿದ್ದೀನಿ ಅಂದ್ರೆ ಅದು ಬೆಸ್ಟ್. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಭಾಳ ಜನ ಹೇಳಿರ್ತಾರೆ ಅದ್ರ ಬಗ್ಗೆ. ನಿಮಗೆಲ್ಲ ಗೊತ್ತಿರ್ತೈತಿ. ಮೋಸ್ಟ್ ಆಫ್ ದೆಮ್ ಟ್ರೇಡಿಂಗು ಮಾಡಿರ್ತೀರಿ, ಆಪ್ಷನ್ ಟ್ರೇಡಿಂಗು ಮಾಡಿರ್ತೀರಿ. ನಮ್ಮ ಕರ್ನಾಟಕ ಒಳಷ್ಟು ಜನ ಇಲ್ಲ. ಬಟ್ ಟ್ರೇಡಿಂಗ್ ಮಾಡೋ ಪಾಪ್ಯುಲೇಷನ್ ಭಾಳ ಕಮ್ಮಿ ಐತಿ. ಪ್ಲಸ್ ಇನ್ವೆಸ್ಟಿಂಗ್ ಮಾಡೋ ಪಾಪ್ಯುಲೇಷನು ಭಾಳ ಕಮ್ಮಿ ಐತಿ ನಮ್ಮ ಕರ್ನಾಟಕ ಒಳಗೆ. ಆ್ಯಕ್ಚುಲಿ ಜಾಸ್ತಿ ಆಗಬೇಕದು, ಭಾಳ ಅಂದ್ರೆ ಭಾಳ ಕಮ್ಮಿ ಐತಿ. ಸೊ ಅವರಿಗೆ 1 ಕೋಟಿ ಅಚೀವ್ ಆಕೈತೋ ಇಲ್ಲೋ ಗೊತ್ತಿಲ್ಲ ನೆಕ್ಸ್ಟ್ 10 ಇಯರ್ಸ್ ಒಳಗೆ ನನಗೂ. ಅದೇ ಟಾರ್ಗೆಟ್. ಬಟ್ ಬಿಡೋಂಗಿಲ್ಲ, ಆಗುಮಟ್ಟ 1 ಕೋಟಿ ರೂಪಾಯಿ ಆಗುಮಟ್ಟ ಬಿಡೋಂಗಿಲ್ಲ. ಸೊ 1 ಕೋಟಿ ಆದ ಕೂಡ ನೆಕ್ಸ್ಟ್ ಟಾರ್ಗೆಟ್ ಅಪ್ಗ್ರೇಡ್ ಮಾಡೋದು, ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಫಸ್ಟ್ 1 ಕೋಟಿ ಬೇಬಿ ಸ್ಟೆಪ್ ಇದೆ. 1 ಕೋಟಿ ಆದ ಕೂಡ ಮತ್ತು ರಿಯಲ್ ಟ್ರೇಡಿಂಗ್ ಚಾಲು ನಮ್ಮದು, ಸ್ವಿಂಗ್ ಟ್ರೇಡಿಂಗ್. ಆವಾಗ ಮಿನಿಮಮ್ 1 ಕೋಟಿ ಇರಬೇಕು. ಯಾಕಂದ್ರೆ 1 ಕೋಟಿ ಬಗ್ಗೆ ಈಗ 1 ಲಕ್ಷಕ್ಕೆ ನೀವು 3% ಅಂದ್ರೆ ಬರೀ 3,000 ರೂಪಾಯಿ ಆಕೈತಿ. 1,000ಕ್ಕೆ 3% ಅಂದ್ರೆ ಎಷ್ಟು ಆತ? 3% 30 ರೂಪಾಯಿ ಆಕೈತಿ. ಅದು 1 ಕೋಟಿಗೆ 3% ಅಂದ್ರೆ ಎಷ್ಟು ಆಕೈತಿ? 3 ಲಕ್ಷ ರೂಪಾಯಿ ಆಕೈತಿ. ಸೊ 1 ಕೋಟಿ ಇಟ್ಕೊಂಡು ನೀವು 3 ಲಕ್ಷ ರೂಪಾಯಿ ದುಡಿಯೋದು ಭಾಳ ಇಂಪಾರ್ಟೆಂಟ್. 1 ಕೋಟಿಗೆ 3 ಲಕ್ಷ ರೂಪಾಯಿ ಬೇಡಪ್ಪ, ಒಂದು ತಿಂಗಳ 2 ಲಕ್ಷ ರೂಪಾಯಿ ಇನ್ಕಮ್ ಬಂದರೂ ಏನೂ ತಪ್ಪಲ್ಲ. ಇಯರ್ ಇದ್ರೊಳಗೆ ಇನ್ನೊಂದು ಹೌದು, ಅವನ ಟ್ಯಾಕ್ಸ್, ಸಾರಿ ಲ್ಯಾಂಗ್ವೇಜ್, ಟ್ಯಾಕ್ಸ್ದು ಹಾಕಿ ಬರೋಂಗೆ ಹೇಳೋದು ನೆನಪಾರೀನಿ. ಟ್ಯಾಕ್ಸ್ದು ಹೊಡ್ತಾ ಬೀಳ್ತೈತಿ, ಇಲ್ಲ ಅನ್ನೋಂಗಿಲ್ಲ. ಅದನ್ನು 20% ಟ್ಯಾಕ್ಸ್ ಐತಿ. ಆಮೇಲೆ 12% ಆನ್ ಲಾಂಗ್ ಟರ್ಮ್ ಗೇನ್ಸ್. ವಿತಿನ್ 1 ಇಯರ್ ಸೇಲ್ ಮಾಡಿದರೆ 20% ಏನೋ ಕಟ್ ಮಾಡ್ತಾರೆ ಹಡ್ಜು. ಸಿಟ್ಟು ಬಂದುಬಿಡ್ತೈತಿ. ಅದ ನೋಡ, ಅಟ್ಲೀಸ್ಟ್ ಟ್ರೇಡರ್ಸಿಗಾರ ಗೌರ್ಮೆಂಟ್ ಬಿಡಬೇಕಾಗಿತ್ತು. ಎಲ್ಲರೂ ಲಾಸ್ ಒಳಗೆ ಅದಾರ, ಮತ್ತು ಅದ್ರೊಳಗೂ ಇವ್ರು ಪ್ರಾಫಿಟ್ ಬಂದ್ರೆ ಮತ್ತು ಅದ್ರೊಳಗೂ 20% ತೆಗೆದಿರ್ತಾರೆ. ಎಸ್, ಕಂಡೀಷನ್ ಹೌದ, ಪ್ರಾಫಿಟ್ ಇದ್ರೆ ಅಷ್ಟೇ 20%. ಇಲ್ಲ ನೀವು ರಿಟರ್ನ್ ಫೈಲ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಪ್ರಾಫಿಟ್ ಒಳಗೆ 20% ಹೋಗ್ತೈತೆ. ಅದು ಇದ್ರೊಳಗೆ ಕ್ಯಾಲ್ಕುಲೇಟ್ ಮಾಡಿಲ್ಲ. ಹಂಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಮತ್ತು ಇನ್ನೂ 15 ಇಯರ್ಸ್, 10 to 15 ಇಯರ್ಸ್ ಆಕೈತೆ 1 ಕೋಟಿ ಆಗಕ್ಕೆ. ಬಟ್ ಇದು ಬರೀ 1 ಲ್ಯಾಕ್ ರೂಪೀಸ್ ಚಾರ್ಟ್ ಮಾಡೇನು. 1 ಲಕ್ಷ ರೂಪಾಯಿ ಹಾಕಿ 3% ದುಡಿದ್ರೆ 1 ಕೋಟಿ ಆಕೈತಂತೆ. ನಾ ಇಲ್ಲಿ ನಾನು ಆತೀನಿ, ನಂದು ಆ್ಯಾವ್ರೇಜ್ 40,000 ಮಂತ್ಲಿ ಇನ್ಕಮ್ ಐತಿ. ಅದ್ರೊಳಗೆ ಮಿನಿಮಮ್ 5 to 10,000 ಮತ್ತು ಮಂತ್ಲಿ ಇದಕ್ಕೆ ದುಡ್ಡು ಹಾಕೀನಿ ಅಂತ ಡಿಸೈಡ್ ಮಾಡಿ ಅಪ್ಡೇಟ್ ಮಾಡೀನಿ. 25 ಮಿನಿಟ್ಸ್ ವೀಡಿಯೋ, ಅನ್ಬಿಲೀವಬಲ್. ನಾನು ಇಷ್ಟು ಮಾತಾಡ್ತೀನಿ ಅನ್ಕೊಂಡಿದ್ದಿಲ್ಲ ಆ್ಯಕ್ಚುಲಿ ಫಸ್ಟ್ ವೀಡಿಯೋಗೆ. ಸರ್ಪ್ರೈಸ್, ನಾನು ಭಾಳ ಸರ್ಪ್ರೈಸ್ ಆಗಿದೆ. ಸೊ ಐ ಗೆಸ್ ಇಷ್ಟು ಹೇಳ್ತಾ ಫಸ್ಟ್ ವೀಡಿಯೋನ ಸ್ಟಾಪ್ ಮಾಡ್ತೀನಿ. ನನ್ನ ಟಾರ್ಗೆಟು ಎಲ್ಲ ಹೇಳಿದೆ, ಮತ್ತು ನನ್ನ ಡಿಮ್ಯಾಟ್ ಅಕೌಂಟ್ ಒಳಗೆ ಎಷ್ಟು ಐತಿ ಅನ್ನೋದು ಹೇಳಿದೆ. ಈಗ ಅರೌಂಡ್ ಅದೇ ಹೇಳಿದೆಲ್ಲ
ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶೇರ್ಸ್ ತೊಗೊಂಡಿದ್ದೈತಿ 400 ಶೇರ್ಸ್ ಅದಾವು. ಅರೌಂಡ್ 3,10,000 3,20,000 ಆಗೈತಿ. ಮತ್ತು ಮೈನಸ್ 3,45,000 ಇಲ್ಲ. ಡೈಲಿ ಅಪ್ ಆ್ಯಂಡ್ ಡೌನ್ ಆಗಿರ್ತೈತಿ. ನಿಮ್ಗೆ ವರ್ತ್ ಫ್ಲಕ್ಚುಯೇಷನ್ ಹೆಂಗೆ ಆಗಿರ್ತೈತೆ ದ್ಯಾಟ್ ಈಸ್ ಇನ್ವೆಸ್ಟ್ಮೆಂಟ್ ಅಮೌಂಟ್. ಅದನ್ನು ಮುಟ್ಟಕ್ಕೆ ಹೋಗಂಗಿಲ್ಲ. 3 lakhs rupees ನೆಕ್ಸ್ಟ್ 25 years ಮಟನೂ ಮುಟ್ಟಕ್ಕೆ ಹೋಗಂಗಿಲ್ಲ. ನಾ ಆ್ಯಕ್ಚುಲಿ ಇನ್ನೂ ಒಂದು 3 to 4 lakhs ಸ್ಟಾಕ್ಸ್ ಬೈ ಮಾಡಿನೇ ಬಿಡ್ಬೇಕು ಅನ್ಕೊಂಡೀನಿ. ನೆಕ್ಸ್ಟ್ 10 years ಒಳಗೆ ಮ್ಯಾಕ್ಸಿಮಮ್ ಎಷ್ಟು ಆಕೈತಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಿಪ್ ಟೈಪ್ ಯೂಸ್ ಮಾಡ್ಬೇಕು ಅನ್ಕೊಂಡೀನಿ. SBI, ಟಾಟಾ ಮೋಟರ್ಸ್, ರಿಲಯನ್ಸ್ ಇಂಥವು ಅದ್ರ ಬಗ್ಗೆ ಮತ್ತು ವಿಡಿಯೋ ಮಾಡಿ ಹಾಕಿರ್ತೀನಿ. ಸೊ ಬೇಸಿಕಲಿ ಈ ಚಾನಲ್ ಎಸ್ಪೆಷಲಿ ನನ್ನ ಸೆಲ್ಫ್ ಅಂತ ತಗೊಂಡೀನಿ. ನನಗೆ ಹೆಲ್ಪ್ ಆಗಲಿ ಅಂತ ತೊಗೊಂಡೇನಿ, ನಿಮಗಲ್ಲ. ಟ್ರೇಡಿಂಗ್ ಜರ್ನಲ್ ನಿಮ್ಗೆ ಏನಾರ ಹೆಲ್ಪ್ ಆಕೈತೆ ಅಂದ್ರೆ ಫಾಲೋ ಮಾಡಿರಿ. ನನಗೂ ಇನ್ನೂ ಐ ಗೆಸ್ ಮೋಟಿವೇಟ್ ಮಾಡ್ತೈತಿ ಒಳ್ಳೆ ಒಳ್ಳೆ ವೀಡಿಯೋಸ್ ಮಾಡಿ ಹಾಕೋಕ್ಕೆ. ಸೊ ಎಸ್, ಎಷ್ಟು ಹೇಳ್ತಾ ನಾ ಈ ವಿಡಿಯೋನ ಸ್ಟಾಪ್ ಮಾಡ್ತೇನೆ. ಇನ್ ಫ್ಯೂಚರ್ ಐ ಗೆಸ್ ಇನ್ನೊಂದು 3-4 ದಿವಸ ಒಳಗೆ ಅರೌಂಡ್ 5,000 to 10,000 rupees ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೇಕು ಅನ್ಕೊಂಡೀನಿ. ಸೊ 5,000 to 10,000 rupees ಇನ್ವೆಸ್ಟ್ಮೆಂಟ್ ಮಾಡುವಾಗ ಮತ್ತು ವೀಡಿಯೋ ಮಾಡಿ ಹಾಕ್ತೀನಿ. ಎಷ್ಟು ಹೇಳ್ತಾ ವಿಡಿಯೋ ಸ್ಟಾಪ್ ಮಾಡ್ತೇನೆ. ಆಲ್ರೆಡಿ 26 minutes ಆತ. ಥ್ಯಾಂಕ್ ಯು ಆಲ್.